ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಅಂತ ಅಂದರೆ ಬೈ ಏರ್. ಸೊ ತುಂಬಾ ಭಯ ಇದೆ ಆ್ಯಕ್ಚುಲಿ. ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅಹಮದಾಬಾದಲ್ಲಿ ಏನು ಫ್ಲೈಟ್ ಇನ್ಸಿಡೆಂಟ್ ಆಯಿತು ರೀಸೆಂಟಾಗಿ. ಸೊ ಅದರಿಂದ ಯೂಶ್ವಲಿ ಎಲ್ಲರಿಗೂ ಆಲ್ಮೋಸ್ಟ್ ಫ್ಲೈಟಲ್ಲಿ ಹೋಗೋಕ್ಕೆ ಭಯ ಇದ್ದೇ ಇರುತ್ತೆ. ಸೊ ಸೇಮ್ ಥಿಂಗ್ ನನಗೂ ತುಂಬಾ ಭಯ ಇದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಮಿಸ್ಸಾಗಿ ನಾನು ಇಂಡಿಗೋ ಬುಕ್ ಮಾಡೋದ್ರ ಬದಲು ಏರ್ ಇಂಡಿಯಾ ಬುಕ್ ಆಗೋಗ್ಬಿಟ್ಟಿದೆ. ಅದೊಂದು ಇನ್ನೂ ಸಿಕ್ಕಾಪಟ್ಟೆ ಭಯ ಇದೆ ನನಗೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಏನೂ ಆಗಲ್ಲ, ಬಟ್ ಸ್ವಲ್ಪ ಭಯ ಅಂತೂ ಇದ್ದೇ ಇದೆ. ಸೊ ಬನ್ನಿ ಹೊರಡೋಣ ಈಗ. ಸೊ ನಾನಂತೂ ರೆಡಿ ಆಗಿಬಿಟ್ಟಾಗಿದೆ. ನಾನು ಡ್ರೆಸ್ ಇನ್ನೂ ಬೈ ಮಾಡಿಲ್ಲ ಯಾವುದನ್ನು, ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗತ್ತೆ. ಸೊ ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ನಿಮ್ಗೆ ಆಲ್ರೆಡಿ ಹೋಗ್ಬಿಟ್ಟಿರತ್ತೆ. ಎಸ್, ನಾನಿವಾಗ ಒಂದು ಶಾಪಿಗೆ ಹೋಗಿ ಬಟ್ಟೆ ಬೈ ಮಾಡಬೇಕು. ಆಮೇಲೆ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಏರ್ಪೋರ್ಟಿಗೆ ಹೋಗ್ತೀನಿ. ನನಗೆ ಏರ್ ಇಂಡಿಯಾ ಯೂಶ್ವಲಿ ಟರ್ಮಿನಲ್ 2 ಇಂದನೇ ಬೀಳೋದು. ಸೊ ನನಗೂ ಟರ್ಮಿನಲ್ 2 ಇಂದನೇ ಇವತ್ತು ಇರೋದು ಫ್ಲೈಟು. ಕಮ್ ಲೆಟ್ಸ್ ಗೋ. ನಾನು ಹೊರಟು ಯಾವಾಗಲೂ ಬೈ ಮಾಡೋ ಅಂತ ಅಂಬರ ಶಾಪ್ಗೆ ಬಂದೆ. ಸೊ ಇಲ್ಲಿ ಬಂದು ನಾನು ಡ್ರೆಸ್ನ ಬೈ ಮಾಡಿ ಆಮೇಲೆ ಅಲ್ಲೇ ನಿಂತ್ಕೊಂಡು ಕ್ಯಾಬ್ನ ಬುಕ್ ಮಾಡಿದೆ. ಸೊ ಕ್ಯಾಬ್ ಡ್ರೈವರ್ ಕೂಡ ಬಂದರು ಆ್ಯಂಡ್ ನಾನು ಅಲ್ಲಿಂದ ಅಂದರೆ ದಾಸರಳ್ಳಿಯಿಂದ ಹೊರಟೆ. ಇನ್ನೊಂದೇನೆಂದರೆ ಇವರು ನನಗೆ ಚಿಕ್ಕಬಾಣಾವರ ಮೇಲೆ ಕರ್ಕೊಂಡು ಹೋದರು. ಅಲ್ಲಿ ರೋಡ್ ಸರಿ ಇರಲಿಲ್ಲ. ಆ್ಯಂಡ್ ಇವತ್ತು ಬಂದುಬಿಟ್ಟು ಕೆಂಪೇಗೌಡರು ಜಯಂತಿ ಇದ್ದಿದ್ದರಿಂದ ನಾನು ಹೆಬ್ಬಾಳ ಮೇಲೆ ಹೋಗಿದ್ರೆ ತುಂಬಾ ಟೈಮ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಬಟ್ ಟ್ರಾಫಿಕ್ ಏನೂ ಇರಲಿಲ್ಲ. ಓಕೆ ಅಂತ ಅಂದ್ಕೊಂಡು ಫೈನಲಿ ನಾನು ಟರ್ಮಿನಲ್ 2 ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆದೆ. ಸೊ ಗೈಸ್, ಫೈನಲಿ ಟರ್ಮಿನಲ್ 2ಗೆ ಬಂದಿದ್ದೀನಿ. ಹಾಗೆ ನಾನು ಬೋರ್ಡಿಂಗ್ ಪಾಸ್ನ ತೊಗೊಂಡಿರಲಿಲ್ಲ. ಹೊರಗಡೆ ಇರ್ತಕ್ಕಂಥ ಮಿಷಿನ್ನ ಯೂಸ್ ಮಾಡಿಕೊಂಡು ನಾನು ಬೋರ್ಡಿಂಗ್ ಪಾಸ್ನ ಅಲ್ಲೇ ಹೊರಗಡೆ ತೊಗೊಂಡು ಒಳಗಡೆ ಚೆಕ್ ಇನ್ ಆದೆ. ಟೈಮ್ ಅಂದಾಗ ಒಳ್ಳೆ ಗಿಜಿ 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 ಅಂತ ಇತ್ತು. ಯಾವಾಗಲೂ ಡೊಮ್ಯಾಸ್ಟಿಕ್ ಡಿಪಾರ್ಚರ್ಸ್ಗೆ ಹೋಗ್ತೀವಿ, ಒಂದ್ಸಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಹೋಗಬೇಕು. ಆಲ್ರೆಡಿ ನಾನು ಟರ್ಮಿನಲ್ 2ದು ವ್ಲಾಗ್ ಫುಲ್ ಮಾಡಿದ್ದೀನಿ. ಸೊ ಅದೇನಾದರೂ ನೀವು ನೋಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು. ಸೊ ಏರ್ ಇಂಡಿಯಾದಲ್ಲಿ ಬುಕ್ ಮಾಡಿದ್ರಿಂದ ನನಗೆ ಟರ್ಮಿನಲ್ 2ನಲ್ಲಿ ಬಿದ್ದಿತ್ತು. ಸೊ ಹಾಗಾಗಿ ಅಲ್ಲಿ ಹೋಗುವಾಗ ಇದೇನಿದೆ ಈ ಪ್ಲೇಸಲ್ಲಿ ಹೋಗಿ ಒಂದೆರಡು ಫೋಟೋಸ್ ತೊಗೊಂಡ್ಬಿಟ್ಟು ಆಮೇಲೆ ನಾನು ಮುಂದಕ್ಕೆ ಹೋದೆ. ಯಾಕಂದರೆ ಈ ಪ್ಲೇಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಬ್ಯಾಗ್ ಶಾಪಲ್ಲಿ ಸುಮ್ಮನೆ ಬ್ಯಾಗ್ ನೋಡೋಣ ಪ್ರೈಸಸ್ ಎಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಹೋಗಿದ್ದೆ ಅಷ್ಟೇ. ಗೈಸ್, ಏನು ಗೊತ್ತಾ, ಅಲ್ಲಿ ಆ್ಯಕ್ಚುಲಿ ಬ್ಯಾಗ್ ಸೆಂಟರ್ ಇದೆಯಲ್ವಾ, ಅಲ್ಲಿ ಹೋಗಿದ್ದೆ. ಬಟ್ ಏನಂತ ಅಂದರೆ ಅಲ್ಲಿ ಬ್ಯಾಗ್ ಕೇಳಿದೆ ನಾನು, ಸೈಡ್ ಬ್ಯಾಗು ಒಂದಕ್ಕೆ 63,000 ಹೇಳ್ತಾನೆ ಅವನ ಅಜ್ಜಿ. 63,000ದಲ್ಲಿ ನಾನು ಏನೇನೋ ತೊಗೊಂಡ್ಬಿಡ್ತೀನಿ. 63,000 ಕೊಟ್ಟು ಒಂದು ಬ್ಯಾಗ್ ತೊಗೊಳೋದು ಒಂದೇ, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದು ಒಂದೇ. ಏನು ಗುರು, ಏರ್ಪೋರ್ಟಲ್ಲಿ ಅವ್ನಿಗೆ ಹೇಳೋಕ್ಕೊಂದು ಬೆಲೆನಾದರೂ ಬೇಡವಾ? 63,000 ಅಂದಿದ ತಕ್ಷಣ ಕಣ್ಣೊಂದು ಹಿಂಗಾಗಿ ಹೋಗ್ಬಿಡ್ತು. ಯಪ್ಪ, ನಾನೇನಾದ್ರೂ 63,000 ರೂಪಾಯಿ ಕೊಟ್ಟು ಏನಾದರೂ ಆ ಬ್ಯಾಗ್ ತೊಗೊಂಡಿದ್ದಿದ್ರೆ ರಾಕೇಶ್ ನನಗೆ ಮನೆ ಬಿಟ್ಟು ಓಡಿಸೋರು ಅಷ್ಟೇ, ಇನ್ನೇನೂ ಆಗ್ತಿರ್ಲಿಲ್ಲ. ಎಷ್ಟು ಸಲ ಟರ್ಮಿನಲ್ 2 ಬಂದ್ರೂ ಆ ವೈಬ್ ಹೋಗೋದೇ ಇಲ್ಲ ಅನ್ನತ್ತೆ. ನೀವೇನು ನನ್ನ ರೈಟ್ ಸೈಡ್ ನೋಡ್ತಾ ಇದ್ದೀರಾ, ಇದಿಷ್ಟು ಸ್ಮೋಕಿಂಗ್ ಏರಿಯಾ. ಅದೇ ಟರ್ಮಿನಲ್ 1ನಲ್ಲಿ ಚಿಕ್ಕದಾಗಿದೆ, ಬಟ್ ಇಲ್ಲಿ ಫುಲ್ಲು ಒಂದು ಇದನ್ನೇ ಕೊಟ್ಬಿಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ ಸ್ಮೋಕಿಂಗ್ ಏರಿಯಾ ಇಲ್ಲಿ. ಫೈನಲಿ ನಾನು ನನ್ನ ಗೇಟ್ ಹತ್ರ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಸೊ ಏರ್ ಇಂಡಿಯಾ ಇನ್ಸಿಡೆಂಟ್ ಆದಮೇಲೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿದೆ ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಲಿಕ್ಕೆ. ಸೊ ಇದು ನೋಡಿ, ಇಷ್ಟು ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಅಷ್ಟೊಂದು ಜನ ಏನೂ ಇಲ್ಲ, ಕಡಿಮೆನೇ ಇದ್ದಾರೆ ಆ್ಯಕ್ಚುಲಿ. ನಾನು ಅಂದ್ಕೊಂಡಿದ್ದೆ ಏರ್ ಇಂಡಿಯಾ ಇನ್ಸಿಡೆಂಟ್ ಆದಮೇಲೆ ಜಾಸ್ತಿ ಜನ ಯಾರೂ ಟ್ರಾವೆಲ್ ಮಾಡಲ್ಲ ಏರ್ ಇಂಡಿಯಾದಲ್ಲಿ ಅಂತ ಅಂದ್ಕೊಂಡು, ಬಟ್ ನೋ, ಐ ವಾಸ್ ರಾಂಗ್. ತುಂಬ ಜನ ಅಂದರೆ ಫುಲ್ ಆಗೋಗ್ಬಿಟ್ಟಿತ್ತು ಎಲ್ಲ ಸೀಟ್ಸೂ, ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಮುಖದಲ್ಲೂ ಭಯ ಅಂತೂ ಇದ್ದಿದ್ದು ನನಗೆ ಗೊತ್ತಾಯಿತು. ಸೊ ಎಲ್ಲರೂ ಭಯ ಪಡ್ಕೊಂಡೇ ಹತ್ತುತ್ತಾ ಇದ್ರು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲೇ ಹೋಗ್ತಾ ಇದ್ದೀವಿ, ಭಯ ಆಗ್ತಿದೆಯಲ್ಲ. ನಾನೇ ಲಾಸ್ಟಲ್ಲಿ ಹೋಗ್ತಾ ಇದ್ದೀನಿ ಬೇಕು ಅಂತಾನೆ. ಸೊ ಎಸ್, ಇಲ್ಲಿದೆ ನೋಡಿ ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಸೊ ಬನ್ನಿ ಹೋಗುಮ. ನನಗೆ ಕೊಚ್ಚಿಗೆ ಹೋಗಿ ರೀಚ್ ಆಗೋವರೆಗೂ ಸಮಾಧಾನ ಇಲ್ಲ ಇವಾಗ. ಅಷ್ಟು ಭಯ ಇದೆ ನನಗೆ.
ಯಾವತ್ತೂ ಇಷ್ಟೊಂದು ಭಯಪಟ್ಟಿರಲಿಲ್ಲ, ಆದರೆ ಫಸ್ಟ್ ಟೈಮ್ ಇಷ್ಟು ಭಯಪಡ್ತಾ ಇರೋದು. ದೇವರೇ ಸುಬ್ರಹ್ಮಣ್ಯ, ಆಂಜನೇಯ ಕಾಪಾಡಪ್ಪ. ನಮ್ಮ ಫ್ಲೈಟು ಟೇಕ್ ಆಫ್ಗೆ ರೆಡಿಯಾಗಿ ಸಿಗ್ನಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಹಂಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಎಷ್ಟೊತ್ತಿಗೆ ಹಾರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಬಂದುಬಿಟ್ಟು ಕೊಚ್ಚಿಗೆ ರೀಚ್ ಆದೆ ಅರೌಂಡ್ 2:30ಗೆ. ಸೊ ರೀಚ್ ಆಗಿದ್ದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಇದ್ದೀನಿ ಬ್ಯಾಗೇಜ್ ಕ್ಲೈಮ್ ಹತ್ರ. ಬಟ್ ನಂದು ಯಾವುದು ಬ್ಯಾಗ್ಸ್ ಯಾವುದು ಇರಲಿಲ್ಲ. ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಬಿಟ್ಟಿದ್ದು 1:40ಗೆ. ವಿತಿನ್ ಹಾಫ್ ಆನ್ ಅವರಲ್ಲಿ ಕೇರಳ ಕೊಚ್ಚಿಗೆ ಬಂದುಬಿಟ್ಟು ರೀಚ್ ಆದೆ. ಸೊ ಇವಾಗ ಕೊಚ್ಚಿಯಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡಿದ್ರಂತೆ ಬನ್ನಿ. ಏನು ಗೊತ್ತಾ, ಹೆವಿ ಭಯ ಆಗೋಯ್ತು. ಯಾಕಂದರೆ ಮಿಡಲಲ್ಲಿ ಫುಲ್ಲು ಶೇಕ್ ಮಾಡ್ತಾಯಿದ್ರು ಫ್ಲೈಟು. ಸೊ ಹಾಗಾಗಿ ಹೆವಿ ಭಯ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ರೀಚ್ ಆದ್ವಿ. ನಾನು ಯಾವತ್ತೂ ಇಷ್ಟೊಂದು ಭಯ ಪಡ್ಕೊಂಡಿರಲಿಲ್ಲ ಫ್ಲೈಟಲ್ಲಿ ಬರಲಿಕ್ಕೆ. ಸೊ ಏನು ಅಹಮದಾಬಾದ್ ಇನ್ಸಿಡೆಂಟ್ ಆಗಿದೆ ಅದರಿಂದ ಮೇ ಬಿ ಸ್ವಲ್ಪ ಭಯ ಅಂತೂ ಆಗೇ ಆಯಿತು. ಸೊ ಎಸ್, ಫೈನಲಿ ನಾನು ರೀಚ್ ಆದೆ. ನನ್ನ ರಿಟರ್ನ್ ಫ್ಲೈಟ್ ನಾನು ಇಂಡಿಗೋನೇ ಬುಕ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಏನಾಯ್ತಂತ ಅಂದರೆ ನಾನು ಇಂಡಿಗೋ ಬುಕ್ ಮಾಡೋಕ್ಕೆ ಹೋಗಿ ಮಿಸ್ಸಾಗಿ ಏರ್ ಇಂಡಿಯಾ ಬುಕ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಕೊಚ್ಚಿ ಏರ್ಪೋರ್ಟ್ದು ಸ್ಮಾಲ್ ಗ್ಲಿಮ್ಸ್ನ ತೋರಿಸ್ತೀನಿ. ನೀವು ಎಲ್ಲಿ ಎಂಟ್ರೆನ್ಸಲ್ಲಿ ನೋಡ್ತಾ ಇದ್ದಾಗಲೇ ಅನ್ನಿಸ್ತಾ ಇರುತ್ತೆ ಅನಿಸುತ್ತೆ ಧರ್ಮಸ್ಥಳದ ಎಂಟ್ರೆನ್ಸ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಒಳಗಡೆ ಬಂದರೆ ಯಾವ ಥರ ಇದೆ ಅಂದರೆ ಎಲ್ಲನೂ ಆಲ್ಮೋಸ್ಟ್ ವುಡನ್ನಲ್ಲೇ ಮಾಡಿದ್ದಾರೆ. ಇಲ್ಲಿ ಹೋಗ್ತಾ ಇರುವಾಗ ವೇನೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಸ್ಕಲೇಟ್ರ್ ಇತ್ತು, ಬಟ್ ನಾನು ಎಸ್ಕಲೇಟ್ರ್ ಯೂಸ್ ಮಾಡ್ದೇ ಬೇಕು ಅಂತಲೇ ಸ್ಟೆಪ್ಸಲ್ಲಿ ನಡ್ಕೊಂಬಂದೆ. ಚೆನ್ನಾಗಿ ಮಾಡಿದರು. ಸೊ ತುಂಬಾ ಖುಷಿ ಆಯಿತು ಎಲ್ಲ ಹುಡ್ ಯೂಸ್ ಮಾಡಿರೋದು. ಹಾಗೆ ಮೇಲೆ ಬಂದಿದ್ದ ತಕ್ಷಣ ನನಗೆ ಇಲ್ಲಿ ಹಂಗರ್ ಬಾರ್ ಅಂತ ಕಾಣಿಸ್ತು. ಬಟ್ ನಾನು ಒಳಗೆಲ್ಲ ಏನೂ ಹೋಗಕ್ಕೆ ಹೋಗಲಿಲ್ಲ. ಸುಮ್ಮನೆ ಹಂಗೆ ಹೊರಗಡೆ ವೀಡಿಯೋ ಮಾಡ್ಕೊಂಡು ಹಾಗೆ ವಾಪಸ್ ಬಂದೆ ಅಷ್ಟೇ. ಬಟ್ ಏನಂತ ಅಂದರೆ ನನಗೆ ಈ ಏರ್ಪೋರ್ಟಲ್ಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಪ್ರತಿಯೊಂದೂ ಹುಡ್ಡಲ್ಲೇ ಮಾಡಿದ್ದಾರೆ. ಸೊ ಇದೇನು ನಮ್ಮ ಇದು ಬಂದುಬಿಟ್ಟು ಫುಡ್ ಕೋರ್ಟ್ ಆಯಿತಾ. ಇಲ್ಲೂ ಕೂಡ ನೋಡಿ ಚೇರ್ಗಳೆಷ್ಟು ಚೆನ್ನಾಗಿ ಹುಡ್ಡಲ್ಲೇ ಮಾಡಿದ್ದಾರೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನೇನು ಇಲ್ಲಿ ತೊಗೊಳ್ಳಿಲ್ಲ ತಿನ್ನಲಿಕ್ಕೆ. ಹಾಗೆ ಸೀಟಿಂಗ್ ಅಂತ ನೋಡಿದಾಗ ಏನು ಗೇಟ್ಗಳ ಹತ್ರ ನೀವು ನೋಡ್ತಾ ಇರ್ಬೋದು ಆ ಥರನೇ ಚೇರ್ಸ್ ಇತ್ತು. ಆಮೇಲೆ ಹೊರಗಡೆ ಬಂದಿದ್ದಾದಮೇಲೆ ನಾನು ಫುಲ್ಲು ಡೈರೆಕ್ಟಾಗಿ ಹೋಗಿದ್ದು ಎಲ್ಲಿಗೆ ಅಂತ ಅಂದರೆ ಹಾಗೆ ಹೊರಗಡೆ ಬಂದಾಗ ಇಲ್ಲಿ ಹೊರಗಡೆ ನೋಡಿದಾಗಲೂ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಏರ್ಪೋರ್ಟ್ ಒಳಗಡೆ ಅಲ್ಲದೆ ಹೊರಗಡೆನೂ ಕೂಡ ಎಲ್ಲನೂ ಹುಡ್ಡಲ್ಲೇ ಮಾಡಿದರು. ನಂಗೆ ಒಂಥರ ಟೆಂಪಲಿಗೆ ಬಂದಿರೋ ಥರ ಫೀಲ್ ಕೊಡ್ತಾ ಇತ್ತು ಕೊಚ್ಚಿ ಏರ್ಪೋರ್ಟು. ಸೊ ನೀವು ನೋಡ್ಬೋದು ಇವಾಗ ಸೈಡಲ್ಲಿ ಒಂದು ಚಿಕ್ಕ ಕ್ಲಿಪ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಇದ್ದಿದ್ದಂಥ ರುಚೀಸ್ ಕೆಫೆಗೆ ಬಂದೆ. ತುಂಬಾ ಹಶ್ವಾಗ್ತಾ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಏನೋ ಒಂದು ಸ್ವೀಟ್ ಕೊಡ್ತಾರೆ. ಬಟ್ ಆ ಸ್ವೀಟು ಏನೋ ಒಂಥರ ಸ್ಮೆಲ್ ಬರ್ತಾಯಿತ್ತು. ಅದು ನೇಮ್ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಡ್ಲಿ ಥರ ಇದೆ ಅದು. ಬಟ್ ಸ್ವೀಟ್ ಇರುತ್ತೆ. ಬಟ್ ನನಗೆ ಅದೇನೋ ಸ್ವಲ್ಪ ಸ್ಮೆಲ್ಲಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಳಿಲ್ಲ ನಾನು. ಇನ್ನೊಂದೇನೋ ಬಾಳೆ ಎಲೆಯಲ್ಲಿ ಮಾಡಿದರು, ಅದೂ ಸ್ವೀಟೇ, ಪಡ್ಡು ಥರ ಇತ್ತು. ಅಂದರೆ ಇದು ಕೊಟ್ರಲ್ವ, ಇದು ಪಡ್ಡು ಥರ ಇತ್ತು. ಅದನ್ನು ತಿಂದ್ಬಿಟ್ಟು ಅಲ್ಲೇ ನಾನು ಕ್ಯಾಬ್ ಬುಕ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲಾನು ಕ್ಯಾಬ್ಸ್ ಬರುತ್ತೆ. ಇಲ್ಲಿ ಊಬರ್ ಕೂಡ ಅವೈಲೇಬಲ್ ಇದೆ. ಪಿಲ್ಲರ್ ನಂಬರ್ 30 ಹತ್ರ ನಂದು ಗಾಡಿ ನಿಂತಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಊಬರ್ ರೆಡಿ ಇದೆ. ಸೊ ಅಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಹೇಳ್ತೀನಿ. ಕೊಚ್ಚಿ ಏರ್ಪೋರ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಕೊಚ್ಚಿ ಏರ್ಪೋರ್ಟು ಫುಲ್ಲಿ ಅಂದರೆ ವರ್ಲ್ಡ್ಸ್ ಫಸ್ಟ್ ಸೋಲಾರ್ ಎನರ್ಜಿಯಲ್ಲಿ ರನ್ ಆಗ್ತಾ ಇರುವಂಥ ಏರ್ಪೋರ್ಟ್. ಅದೇನದು? ವಾವ್, ಏನೋ ಪ್ಲಾಂಟೇಶನಾ? ಸೊ 2:40 ಆಗಿದ್ದರಿಂದ ಹೊರಗಡೆ ಬರೋದ್ರೊಳಗೆ ನಂಗೆ ತುಂಬಾ ಹಶ್ವಾಗ್ತಾ ಇತ್ತು. ಸೊ ನಾನು ಸೀ ಫುಡ್ ಅಂದ್ಕೊಂಡು ಅಲ್ಲಿ ಮೇಲ್ಗಡೆ ಹೊಟ್ಟೋಗ್ಬಿಟ್ಟಿದೆ. ಬಟ್ ಇಲ್ಲಿದೆ ನೋಡಿ ಸೀ ಫುಡ್. ಸೊ ಇಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಫಿಶ್ ತಿನ್ನಂಗೆ ಆಗ್ಬಿಟ್ಟಿದೆ ನನಗೆ. ಅದಕ್ಕೆ ಇವಾಗ ಒಳಗಡೆ ಹೆಂಗಿದೆ ನೋಡಿ. ಇಲ್ಲಿ ಬಫೆಟ್ ಮತ್ತು ಅಲಕಾರ್ಡ್ ಎರಡೂ ಆಪ್ಷನ್ ಇತ್ತು. ಬಟ್ ನಾನು ಆಪ್ಟ್ ಮಾಡಿದ್ದು ಅಲಕಾರ್ಡ್. ವಿಚ್ ಒನ್ ಇಸ್ ಟೇಸ್ಟ್ಫುಲ್? ये थोड़ा अच्छा है और ये अच्छा है, ये प्रॉन्स है. ಓಕೆ, ಏದಿದು? ಸೊ ನಾನು ಕಡಿಮೀನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಫಿಶ್ಗಳು ತುಂಬಾ ಸಿಗೋದ್ರಿಂದ ಇವರು ನಾನ್ ವೆಜ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ. ವೆಜ್ ಕೂಡ ಅಷ್ಟೇ ತುಂಬಾ ಸಕ್ಕದಾಗಿ ಮಾಡಿದರು. ನಾನು ಅವರೇ ಬಡಿಸ್ತಾರೆ ಅಂತ ಕಾಯ್ತಾ ಇದ್ದೆ, ಬಡಿಸ್ಲಿಲ್ಲ. ಅದಕ್ಕೆ ನಾನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಗೈಸ್ ನೋಡಿ, ಇದು ಸೀ ಫುಡ್
ವುಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಫುಲ್ ಇದೆ. ಇದು ಬಂದ್ಬಿಟ್ಟು ಬ್ಯಾಕ್ ಸೈಡ್ ವ್ಯೂ ಬಂದ್ಬಿಟ್ಟು ರಿವರ್ ಇದೆ. ಸೊ ನಾನು ಫಿಶ್ ಆರ್ಡರ್ ಮಾಡಿದ್ದೀನಿ. ಸೊ ಫಿಶ್ಗೋಸ್ಕರ ವೇಟಿ. ಏನು ವ್ಯೂ ಗುರು, ಈ ವ್ಯೂನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆದಮೇಲೆ ಮತ್ತೆ ಅಲ್ಲಿಂದ ನನ್ನ ಡೆಸ್ಟಿನೇಷನ್ ಏನಿದೆ ಅಲ್ಲಿಗೆ ಹೊರಟೆ. ಸೊ ಅಲ್ಲಿಗೆ ಮಿನಿಮಮ್ 2.5 ಅವರ್ ಬೇಕು ಇಲ್ಲಿಂದ. ಸೊ ಗಾಯ್ಸ್ ಅಲಪ್ಪೆ ಬಂದಿದ್ದೀನಿ ಇವಾಗ. ಬಟ್ ಏನಂತ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಸಿಟಿ ಇದು, ನಾನೇನೋ ಚಿಕ್ಕದು ಅಂದ್ಕೊಂಡಿದ್ದೆ. ಸೊ ನಾನು ಬಂದಿರೋದು ಅಲಪ್ಪೆಗೆ. ಸೊ ನನಗೆ ಬೋಟ್ ಹೌಸಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಸೊ ಹಾಗಾಗಿ ಬಂದೆ. ತುಂಬ ಹಶ್ವಾಗ್ತದೆ. ಸೊ ಸ್ವಲ್ಪ ಫ್ರೂಟ್ಸ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಫ್ರೂಟ್ ಶಾಪ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು, ಯಾಕಂದರೆ ಎಲ್ಲನೂ ತುಂಬಾ ಫ್ರೆಶ್ ಆಗಿತ್ತು. ಸೊ ನಾನು ಬಂದುಬಿಟ್ಟು ಖರ್ಜೂರದ ಹಣ್ಣು, ಗ್ರೇಪ್ಸು ಮತ್ತು ಮೂಸಂಬಿ ತೊಗೊಂಡೆ, ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ನಿದ್ರೆ ಕೂಡ ಬರ್ತಾ ಇತ್ತು. ನೋಡ್ತಾ ಇರ್ಬೋದು ಹಾಗಿಳಿಸ್ತಾ ಇದ್ದೀನಿ ನಾನು. ಅಂತೂ ಇಂತೂ ನಾನು ಏರ್ಪೋರ್ಟಿಂದ ಹೋಗ್ಬಿಟ್ಟು ನಾನು ಏನು ಅಂದ್ಕೊಂಡಿದ್ದೆ ಆ ಪ್ಲೇಸ್ನ ರೀಚ್ ಆಗಿದ್ದಾಯಿತು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ನೋಟಿಫಿಕೇಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಲವ್ ಯು ಆಲ್.